ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಕೂಡ ನಾವು ಕೋಆರ್ಡಿನೇಟ್ ಜಾಮಿಟ್ರಿಯಿಂದ ಬಂದಿರುವಂತಹ 2 ಮಾರ್ಕ್ಸ್ ಕ್ವಶನ್ಸ್ ಫ್ರಮ್ ಓಲ್ಡ್ ಕ್ವಶನ್ ಪೇಪರ್ಸ್ 2018 ಟು 2022ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ಪಾರ್ಟ್ 3. ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಆಲ್ರೆಡಿ ಈ ವಿಡಿಯೋಸ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ನೀವು ಅದನ್ನು ಹೋಗಿ ನೋಡ್ಕೋಬೋದು. ಈ ವಿಡಿಯೋ ಬಂದುಬಿಟ್ಟು ಯಾರ ಸ್ಟೂಡೆಂಟ್ಸಿಗೆ ಇಂಗ್ಲೀಷ್ ಟು ಇಂಗ್ಲೀಷ್ ಪ್ರಾಬ್ಲಮ್ಸ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೋ ಆ ಒಂದು ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿದ್ದೀನಿ. ಸೊ ಅದಕ್ಕೆ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮಗೆ ಬೇರೆ ಯಾವುದೇ ಕಾನ್ಸೆಪ್ಟ್ಸ್, ಬರೀ ನಾಟ್ ಓನ್ಲಿ ಪ್ರಾಬ್ಲಮ್ಸ್, ಸೊ ಬೇರೆ ಯಾವುದೇ ಥೇರಮ್ಸ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಆ ರೀತಿ ಯಾವುದೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ, ನಾನು ಅದ್ರ ಮೇಲೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಕ್ವಶನ್ ನಂಬರ್ 24ವರೆಗೂ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ನಾವು ಕ್ವಶನ್ ನಂಬರ್ 25ಇಂದ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಕ್ವಶನ್ ನಂಬರ್ 25 ಏನಿದೆ, ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ವಿಚ್ ಡಿವೈಡ್ಸ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಪಾಯಿಂಟ್ಸ್ a of 4, -3 ಆ್ಯಂಡ್ b of 8, 5 ಇನ್ ದ ರೇಷಿಯೋ 3:1 ಇಂಟರ್ನಲ್ಲಿ. ಈ ಒಂದು ಕ್ವಶನ್ ನಮಗೆ ಏಪ್ರಿಲ್ 2019ನಲ್ಲಿ ಕೇಳಿದರೆ. ಸೊ ಇಲ್ಲಿ ರೇಷಿಯೋ ಬಂತು ಅಂತ ಹೇಳಿದರೆ ವಿ ಹ್ಯಾವ್ ಟು ಯೂಸ್ ಸೆಕ್ಷನ್ ಫಾರ್ಮುಲಾ. ಸೊ ಫಸ್ಟು ಪಾಯಿಂಟ್ಸ್ನ ಆ್ಯಸ್ ಇಟ್ ಈಸ್ ಬರ್ಕೊಳ್ತೀವಿ. ಸೊ ಇಲ್ಲಿ ಏನಿದೆ ಪಾಯಿಂಟ್ಸು a of 4, 3. ಸೊ ಫಸ್ಟ್ ಪಾಯಿಂಟ್ ಏನಿದೆ a of 4, -3, ಹೌದಾ? ಸೊ ಏನಿದೆ ಇಲ್ಲಿ a of 4, -3 ಆ್ಯಂಡ್ b of 8, 5. b of 8, 5 ಆ್ಯಂಡ್ the ratio they have given is 3:1. So ratio is 3:1. So first point ಇಂದು coordinates ಏನಾಗುತ್ತೆ ನಮಗೆ x1, y1, ಸೆಕೆಂಡ್ ಇಂದು x2, y2 ಆ್ಯಂಡ್ 3:1 ಅಂತ ಹೇಳಿದ್ರೆ m1:m2. ಬೇಕಿದ್ರೆ ಇಲ್ಲಿ ಸಪ್ರೇಟಾಗಿ ಬರ್ಕೊಳ್ಳೋಣ. ಸೊ x1 = ಏನಾಗುತ್ತೆ 4, ದೆನ್ y1 = ಏನಾಗುತ್ತೆ -3, ಅಗೇನ್ ಈ ಕಡೆ x2 = ಏನಾಗುತ್ತೆ 8, ದೆನ್ y2 = 5. ದೆನ್ ರೇಷಿಯೋ m1 = 3, m2 = 1. ನಾವು ರೈಟ್ ಆನ್ ದ ಸೆಕ್ಷನ್ ಫಾರ್ಮುಲಾ. ಸೆಕ್ಷನ್ ಫಾರ್ಮುಲಾ ಏನಿದೆ ನಮಗೆ p of x, y is equals to ಬ್ರ್ಯಾಕೆಟ್ ಫಸ್ಟಿಗೆ m1 ದೆನ್ x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2. ಇದು x ಕೋಆರ್ಡಿನೇಟಿಗೆ ಆಯಿತು. ಸಿಮಿಲರ್ಲಿ y ಕೋಆರ್ಡಿನೇಟಿಗೆ ಬರ್ಕೋಣ. ಹೇಗೆ m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2. ಸೊ ದಿಸ್ ಇಸ್ ದ ಸೆಕ್ಷನ್ ಫಾರ್ಮುಲಾ. ಇವಾಗ ಈ ಫಾರ್ಮುಲಾದಲ್ಲಿ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ ವಿಚ್ ಈಸ್ ಈಕ್ವಲ್ಸ್ ಟು, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ಬ್ರ್ಯಾಕೆಟ್ m1 ಅಂತ ಹೇಳಿದ್ರೆ ಎಷ್ಟಿದೆ ನಮಗೆ 3, m1 x2 ಅಂತ ಹೇಳಿದ್ರೆ m1 ಇಂಟು x2 ಮಲ್ಟಿಪ್ಲೈ ಮಾಡಬೇಕು. ಸೊ ದಟ್ ಈಸ್ 3 ಇಂಟು x2 ಅಂದರೆ ಎಷ್ಟಿದೆ ನಮಗೆ 8 ಪ್ಲಸ್ ಫಾರ್ಮುಲಾದು ಆ್ಯಸ್ ಇಟ್ ಈಸ್ m2 ಈಸ್ 1 ಇಂಟು x1 ಅಂತ ಹೇಳಿದ್ರೆ ಎಷ್ಟಿದೆ 4 ಡಿವೈಡೆಡ್ ಬೈ m1 ಪ್ಲಸ್ m2 ಅಂತ ಹೇಳಿದ್ರೆ ರೇಷಿಯೋಸು 3 ಪ್ಲಸ್ 1 ಕಮ ಹಿಯರ್ m1 ಅಗೇನ್ ಎಷ್ಟಿದೆ ನಮಗೆ 3, y2 ಎಷ್ಟಿದೆ 5 ಪ್ಲಸ್ m2 ಎಷ್ಟಿದೆ 1 ಇಂಟು y1 ಈಸ್ -3 ಡಿವೈಡೆಡ್ ಬೈ ರೇಷಿಯೋಸ್ನ ಆ್ಯಡ್ ಮಾಡಬೇಕು. ದಟ್ ಈಸ್ 3 ಪ್ಲಸ್ 1 ಬ್ರ್ಯಾಕೆಟ್ ಕ್ಲೋಸ್. ಇವಾಗ ಫಸ್ಟು ಇಲ್ಲಿ ಬ್ರ್ಯಾಕೆಟ್ನ ಸಿಂಪ್ಲಿಫೈ ಮಾಡ್ಕೋಣ. ಸೊ ವಿಚ್ ಈಸ್ ಈಕ್ವಲ್ಸ್ ಟು 8 3s. ಸೊ 3 8s ಎಷ್ಟಾಗುತ್ತೆ ನಮಗೆ 24. ಸೊ ಪ್ಲಸ್ 1 ಇಂಟು 4 ಅಂತ ಹೇಳಿದ್ರೆ ಸೊ ಪ್ಲಸ್ 1 4s 4 ಡಿವೈಡೆಡ್ ಬೈ 3 ಪ್ಲಸ್ 1 ಈಸ್ 4 ಕಮ 3 5s 15 ಪ್ಲಸ್ 1 ಇಂಟು -3. ಸೊ ಇಲ್ಲಿ ಮೈನಸ್ ಇರೋದ್ರಿಂದ ಸೈನ್ನು ಮಲ್ಟಿಪ್ಲೈ ಮಾಡ್ಕೋಣ. ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್, 1 ಇಂಟು 3 ಈಸ್ 3 ಡಿವೈಡೆಡ್ ಬೈ 3 ಪ್ಲಸ್ 1 ಈಸ್ 4. ಸೊ ಅಗೇನ್ ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. 24 ಪ್ಲಸ್ 4 ಅಂದರೆ ಎಷ್ಟಾಗುತ್ತೆ ನಮಗೆ 28 ಡಿವೈಡೆಡ್ ಬೈ 4 ಕಮ 15 - 3 is 12 divided by 4. ಸೊ ಅಗೇನ್ 28 4 ಇಂದ ಡಿವೈಡ್ ಆಗುತ್ತೆ, ಚೆಕ್ ಮಾಡ್ಕೊಳ್ಳೋಣ. ಸೊ 4 1s 4 7s 4 3s 12 ಡಿವೈಡ್ ಆಗುತ್ತೆ. ಸೊ ದಟ್ ಈಸ್ 7, 3. So these are the coordinates of the point which divides the line segment in the ratio 3:1. Next, question number 26. Find the distance between the points a of 8, -3 and b of 0, 9 by using distance formula. ಈ ಒಂದು ಕ್ವಶನ್ ನಮಗೆ ಮಾಡೆಲ್ ಕ್ವಶನ್ ಪೇಪರ್ 2019-20 ಫಸ್ಟ್ ಸೆಟ್ಟಲ್ಲಿ ಕೇಳಿದರೆ. ಸೊ ಇಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗಬೇಕು. ಪಾಯಿಂಟ್ಸ್ನ ಆ್ಯಸ್ ಇಟ್ ಈಸ್ ಬರ್ಕೊಂಡು ಏನಿದೆ ಇಲ್ಲಿ a of 8, -3. So first point is a of 8, -3 and the second point is b of 0, 9. So second point is b of 0, 9 by using distance formula. So first coordinates ಏನಾಗುತ್ತೆ ನಮಗೆ x1
y1 ಸೆಕೆಂಡಿಂದು x2 y2. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಬರ್ಕೊಂಡು ಏನಾಗುತ್ತೆ ಡಿ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಸೊ ಡಿ ಇಸ್ ಈಕ್ವಲ್ಸ್ ಟು ಸೊ ಸ್ಕ್ವೇರ್ ರೂಟ್ ಆಫ್ ಹಿಯರ್ x2 ಅಂದರೆ ಎಷ್ಟಿದೆ ನಮಗೆ 0 ಮೈನಸ್ x1 ಈಸ್ 8 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂತ ಹೇಳಿದರೆ ಎಷ್ಟಿದೆ ನಮಗೆ 9 ಮೈನಸ್ y1 ಅಂತ ಹೇಳಿದರೆ ಎಷ್ಟಿದೆ ಮೈನಸ್ 3. ಸೊ ದಟ್ ಈಸ್ ಮೈನಸ್ ಆಫ್ ಮೈನಸ್ 3 ಹೋಲ್ ಸ್ಕ್ವೇರ್. ಸೊ ಇಲ್ಲಿ ಫಾರ್ಮುಲಾದು ಮೈನಸ್ ಇದೆ ಆ್ಯಂಡ್ ವ್ಯಾಲ್ಯೂ ಕೊಟ್ಟಿರೋದು ಮೈನಸ್ ಇದೆ, ದಟ್ಸ್ ವೈ ಮೈನಸ್ ಆಫ್ ಮೈನಸ್ 3 ಅಂತೇಳಿ ಬರ್ಕೊಂಡ್ವಿ. ಇವಾಗ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸ್ಕ್ವೇರ್ ರೂಟ್ ಆಫ್ 0 ಮೈನಸ್ 8 ಅಂತ ಹೇಳಿದ್ರೆ ಎಷ್ಟಾಗುತ್ತೆ ಮೈನಸ್ 8 ಹೋಲ್ ಸ್ಕ್ವೇರ್ ಪ್ಲಸ್ ಇಲ್ಲಿ ಫಸ್ಟು ಬ್ರ್ಯಾಕೆಟ್ ಓಪನ್ ಮಾಡ್ಕೋಣ 9 ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ 3 ಹೋಲ್ ಸ್ಕ್ವೇರ್. ಸೊ ವಿಚ್ ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಮೈನಸ್ 8 ಸ್ಕ್ವೇರ್ ಅಂತ ಹೇಳಿದ್ರೆ ಮೈನಸ್ 8 ಇಂಟು ಮೈನಸ್ 8 ಮಲ್ಟಿಪ್ಲೈ ಮಾಡಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ 8 8 ಜಾ 64. ದಿಸ್ ಈಸ್ 64 ಪ್ಲಸ್ 9 ಪ್ಲಸ್ 3 ಅಂತ ಹೇಳಿದ್ರೆ ಎಷ್ಟಾಗುತ್ತೆ ನಮಗೆ 12 ಹೋಲ್ ಸ್ಕ್ವೇರ್. ಅಗೇನ್ 12 ಸ್ಕ್ವೇರ್ನ ಫೈಂಡ್ ಔಟ್ ಮಾಡ್ಕೋಣ. ಸೊ ವಿಚ್ ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 64 ಪ್ಲಸ್ 12 ಸ್ಕ್ವೇರ್ ಅಂತ ಹೇಳಿದ್ರೆ 12 ಇಂಟು 12. ಸೊ 2 2 ಜಾ 4 ದೆನ್ 2 1 ಜಾ 2 ಪ್ಲಸ್ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ 1 2 ಜಾ 2 1 1 ಜಾ 1. ಸೊ 4 2 ಪ್ಲಸ್ 2 ಈಸ್ 4 1 144. ಸೊ ಇವಾಗ 144 ಪ್ಲಸ್ 64 ಮಾಡೋಣ. ಸೊ ಸ್ಕ್ವೇರ್ ರೂಟ್ ಆಫ್ 144 ಪ್ಲಸ್ 64 ಮಾಡಿದ್ರೆ 4 ಪ್ಲಸ್ 4 ಈಸ್ 8 6 ಪ್ಲಸ್ 4 ಈಸ್ 10 0 1 ಕ್ಯಾರಿ 1 ಪ್ಲಸ್ 1 ಈಸ್ 2 208. ಸೊ ಇವಾಗ ಸ್ಕ್ವೇರ್ ರೂಟ್ ಆಫ್ 208ನ ಫೈಂಡ್ ಔಟ್ ಮಾಡ್ಕೋಣ. ಸೊ ಸ್ಕ್ವೇರ್ ರೂಟ್ ಆಫ್ 208ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಬೈ ಯೂಸಿಂಗ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಸೊ 208 ನಮಗೆ 2 ಇಂದ ಡಿವೈಡ್ ಆಗುತ್ತೆ. ಸೊ 2 1 ಜಾ 2 0ಗೆ 0 2 4 ಜಾ 8 ಅಗೇನ್ 2 ಇಂದ ಡಿವೈಡ್ ಆಗುತ್ತೆ. 1 ಡಿವೈಡ್ ಆಗಲ್ಲ 10 ತೊಗೊಳ್ತೀವಿ. 2 5 ಜಾ 10 2 2 ಜಾ 4 ಅಗೇನ್ ಈ 52 ನಮಗೆ 2 ಇಂದ ಡಿವೈಡ್ ಆಗುತ್ತೆ. 2 2 ಜಾ 4 1 ಉಳಿಯುತ್ತೆ. 5 ಅಲ್ಲಿ 4 ಹೋದರೆ 1 ಉಳಿಯುತ್ತೆ 12 ಆಗುತ್ತೆ. 2 6 ಜಾ 12 ಅಗೇನ್ 2 ಇಂದ 2 1 ಜಾ 2 2 3 ಜಾ 13. ಸೊ ಅಗೇನ್ 13 1 ಜಾ 13. ಇಲ್ಲಿ ನೋಡಿ ಸೊ ಇದು 208ನ ನಾವು ಪ್ರೈಮ್ ಫ್ಯಾಕ್ಟರ್ಸ್ ಯಾವ ರೀತಿ ಬರ್ಕೊಳ್ತೀವಿ 1 2 3 4 2s ಇದೆ. 2 ಇಂಟು 2 ಇಂಟು 2 ಇಂಟು 2 ಇಂಟು ಲಾಸ್ಟಿಗೆ ಏನು ಬಂತು 13. ಸೊ ನಮಗೆ ಬೇಕಿರೋದನ್ನು ಸ್ಕ್ವೇರ್ ರೂಟ್ ಆಫ್ 208. ಸೊ ಇಲ್ಲಿ ಮೇಲೆ ಮಾಡ್ತೀವಿ ಎರಡು ಸೇಮ್ ನಂಬರಿಂದ ಒಂದು ನಂಬರ್ ತೊಗೊಳ್ತೀವಿ ಅಂದರೆ ಎರಡು 2 ಇಂದ 1 2 ಇಲ್ಲೂ ಕೂಡ ಎರಡು 2 ಇಂದ 1 2 ಇಂಟು 2 ದೆನ್ 13 ಏನಿದೆ ನಮಗೆ ಸಿಂಗಲ್ ಇರೋದ್ರಿಂದ ಅದನ್ನು ರೂಟ್ 13 ಅಂತ ಆ್ಯಸ್ ಇಟ್ ಈಸ್ ಬರ್ಕೊತೀವಿ. ಬಿಕಾಸ್ 13ಗೆ ಇನ್ನೊಂದು ಪೇರ್ ಇಲ್ಲ. ಸೊ ಸಿಂಗ್ಯುಲರ್ ಇರೋದ್ರಿಂದ ನಾವು ಅದನ್ನು ಸ್ಕ್ವೇರ್ ರೂಟ್ ಆಫ್ 13 ಅಂತ ಆ್ಯಸ್ ಇಟ್ ಈಸ್ ಬರ್ಕೊತೀವಿ. 2 2 ಜಾ 4 ರೂಟ್ 13. ಸೊ ದ ಆನ್ಸರ್ ಈಸ್ ಸ್ಕ್ವೇರ್ 4 ರೂಟ್ 13 units is the answer. Question number 27. Find the distance between the coordinates of the points 2, 4 and 8, 12 by using distance formula. ಈ ಒಂದು ಕ್ವಶನ್ ನಮಗೆ ಜೂನ್ 2018 ಅಲ್ಲಿ ಕೇಳಿದರೆ. ಸೊ ಫಸ್ಟ್ ಆ್ಯಸ್ ಇಟ್ ಈಸ್ ನಾವೇನು ಮಾಡೋಣ ಪಾಯಿಂಟ್ಸ್ನ ಬರ್ಕೊಳ್ಳೋಣ. ಏನಿದೆ ಪಾಯಿಂಟ್ಸು 2, 4 ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಏನಿದೆ ನಮಗೆ 8, 12. So 2, 4 and 8, 12. So this is x1, y1 and this is x2, y2. So distance formula ಬರ್ಕೋಣ. ಏನಿದೆ d is equals to square root of x2 minus x1 whole square plus y2 minus y1 whole square. So which is equals to square root of here x2 is 8 minus x1 is 2 whole square plus y2 ಅಂತ ಹೇಳಿದ್ರೆ ಎಷ್ಟಿದೆ ನಮಗೆ 12 minus y1 is 4 whole square. ಸೊ ಇವಾಗ ಬ್ರ್ಯಾಕೆಟ್ ಒಳಗಡೆ ಇರೋದನ್ನು ಫಸ್ಟು ಸಿಂಪ್ಲಿಫೈ ಮಾಡ್ಕೊಂಡು ಅವಾಗೇನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ 8 ಮೈನಸ್ 2 ಅಂದರೆ ಸಬ್ಟ್ರಾಕ್ಷನ್ ಮಾಡ್ತೀವಿ. 8ಅಲ್ಲಿ 2 ಹೋದರೆ 6 ಸ್ಕ್ವೇರ್ಗೆ ಸ್ಕ್ವೇರ್ ಪ್ಲಸ್ 12 ಮೈನಸ್ 4 ಅಂದರೆ 12ಅಲ್ಲಿ 4 ಹೋದರೆ 8 ಸ್ಕ್ವೇರ್ಗೆ ಸ್ಕ್ವೇರ್. ಸೊ ವಿಚ್ ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 6 ಸ್ಕ್ವೇರ್ ಅಂತ ಹೇಳಿದ್ರೆ 6 6 ಜಾ 36 ಪ್ಲಸ್ 8 ಸ್ಕ್ವೇರ್ ಅಂತ ಹೇಳಿದ್ರೆ 8 8 ಜಾ 64. ಸೊ ಇವಾಗ 36 ಪ್ಲಸ್ 64 ಆ್ಯಡ್ ಮಾಡಿದ್ವಿ ಅಂತ ಹೇಳಿದ್ರೆ 36 ಪ್ಲಸ್ 64. ಸೊ ಇಫ್ ಯು ಆ್ಯಡ್ 6 ಪ್ಲಸ್ 4 ಇಸ್ 10 1 ಕ್ಯಾರಿ. So 6 plus 3 9 9 plus 1 is 10 100. So square root of 100 square root of 100 value is 10 units. So square root of 100 value is 10 units. So d is equals to 10 units. Next question number 28. This is the last 2 marks question. So ಏನಿದೆ find the distance between the origin and the point minus 8, 15. ಈ ಒಂದು ಕ್ವಶನ್ ನಮಗೆ ಜೂನ್ 2018 ಅಲ್ಲಿ ಕೇಳಿದರೆ. ಸೊ ಡಿಸ್ಟೆನ್ಸ್ ಫ್ರಮ್ ದಿ ಆರಿಜಿನ್ ಅಂತ ಹೇಳಿದರೆ ಒಂದೇ ಪಾಯಿಂಟ್ ಇದೆ ದಟ್ ಈಸ್ ಮೈನಸ್ 8, 15 ಅಂದರೆ ಇಲ್ಲಿ x is equals to ಏನಾಗುತ್ತೆ minus 8 and y is equals to 15. So distance from the origin d is equals to square root of x square plus y square is the formula. So which is equals to square root of x ಅಂತ ಹೇಳಿದ್ರೆ ಎಷ್ಟು minus 8. So ಸ್ಕ್ವೇರ್ಗೆ ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಅಂತ ಹೇಳಿದ್ರೆ 15 ಸ್ಕ್ವೇರ್. ಸೊ ಇವಾಗ 8 ಸ್ಕ್ವೇರು 15 ಸ್ಕ್ವೇರ್ ಫೈಂಡ್ ಔಟ್ ಮಾಡ್ಕೋಣ. ಸ್ಕ್ವೇರ್ ರೂಟ್ ಆಫ್
8 ಸ್ಕ್ವೇರ್ ಮೈನಸ್ 8 ಸ್ಕ್ವೇರ್ ಅಂತ ಹೇಳಿದ್ರೆ ಮೈನಸ್ 8 ಇಂಟು ಮೈನಸ್ 8, ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 8 8 64, ಸೊ ದಟ್ ಈಸ್ 64 ಪ್ಲಸ್ 15 ಸ್ಕ್ವೇರ್ ಅಂತ ಹೇಳಿದ್ರೆ 15 ಇಂಟು 15, ಸೊ ಮಲ್ಟಿಪ್ಲೈ ಮಾಡಿದ್ರೆ 5 5 25, 5 ಟು ಕ್ಯಾರಿ 5 1 5, 5 ಪ್ಲಸ್ 2 is 7 ಪ್ಲಸ್ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ 1 5 5, 1 1 1, ಸೊ 5 ದೆನ್ 7 ಪ್ಲಸ್ 5 ಅಂತ ಹೇಳಿದ್ರೆ ಎಷ್ಟಾಗುತ್ತೆ ನಮಗೆ 12, 2 1 ಕ್ಯಾರಿ 1 ಪ್ಲಸ್ 1 is 2, 225. ಸೊ ಇವಾಗ 225 ಆ್ಯಂಡ್ 64ನ ಆ್ಯಡ್ ಮಾಡ್ಕೊಳ್ಳೋಣ. ಅವಾಗ ಏನಾಗುತ್ತೆ 5 ಪ್ಲಸ್ 4 is 9, 6 ಪ್ಲಸ್ 2 is 8, ದೆನ್ 2ನ ಆ್ಯಸ್ ಇಟ್ ಇಸ್ 289. ಸೊ ಇದೇನಿದೆಲ್ಲ 289, ಸೊ ದಿಸ್ ಇಸ್ ದ ಸ್ಕ್ವೇರ್ ರೂಟ್ ವ್ಯಾಲ್ಯೂ ಆಫ್ 17. ಸೊ 17 ಇಂಟು 17 ಮಾಡಿದ್ವಿ ಅಂತ ಹೇಳಿದ್ರೆ ನಮಗೆ 289 ಬರುತ್ತೆ. ದಟ್ಸ್ ವೈ ಸ್ಕ್ವೇರ್ ರೂಟ್ ಆಫ್ 289 ಈಸ್ 17. ಸೊ ದಟ್ ಈಸ್ ಡಿ ಈಸ್ ಈಕ್ವಲ್ಸ್ ಟು 17 ಯೂನಿಟ್ಸ್. ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ 1 to 30 ಮಿನಿಮಮ್ 1ರಿಂದ 30ರವರೆಗೂ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್ ಕಲ್ಕೊಂಡ್ರಿ ಅಂತ ಹೇಳಿದ್ರೆ ಇದು ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ಇದಿಷ್ಟು ನಮಗೆ 2 ಮಾರ್ಕ್ಸ್ ಕ್ವಶನ್ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು 3 ಮಾರ್ಕ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಮ್ಯಾಕ್ಸಿಮಮ್ ನಂಬರಲ್ಲಿ ಶೇರ್ ಮಾಡಿ. ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಅದನ್ನು ಕಮೆಂಟ್ ಮಾಡಿ, ಐ ವಿಲ್ ಡೆಫಿನೆಟ್ಲಿ ಟ್ರೈ ಟು ಸಾಲ್ವ್ ಇಟ್. ಸೊ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ